ಸ್ನೇಹಿತರೆ ನಮಸ್ಕಾರ. ತುಲಾ ರಾಶಿಯವರ ಡಿಸೆಂಬರ್ ರಾಶಿ ಭವಿಷ್ಯ ಹೇಗಿದೆ? ತುಲಾ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಏನೆಲ್ಲ ಲಾಭಗಳನ್ನು ತಂದುಕೊಡುತ್ತೆ, ಏನೆಲ್ಲ ನಷ್ಟಗಳನ್ನು ಅನುಸರಿಸಬೇಕಾಗತ್ತೆ, ಯಾವೆಲ್ಲ ಪರಿಹಾರ ಕ್ರಮಗಳನ್ನು ಅನುಸರಿಸಿದ್ರೆ ಏನೆಲ್ಲ ಲಾಭಗಳನ್ನು ಪಡೆದುಕೊಳ್ತಾರೆ, ಹಾಗೆ ಇವರ ಜೀವನದಲ್ಲಿರ್ತಕ್ಕಂಥ ಸರ್ವ ಸಮಸ್ಯೆಗಳಿಗೆ ನಿವಾರಣೆ ಯಾವಾಗ ಸಿಗುತ್ತೆ, ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಡಿಸೆಂಬರ್ ರಾಶಿ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನೀವು ಕೂಡ ತುಲಾ ರಾಶಿಯವರಾಗಿದ್ದರೆ ಈಗಲೇ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಅಥವಾ ಬಗೆಹರಿಸಲು ಸಾಧ್ಯವಾಗದಂಥ ಸಮಸ್ಯೆಗಳಿದ್ರೆ ಡಿಸ್ಪ್ಲೇ ಮೇಲೆ ಗುರೂಜಿ ನಂಬರ್ ಕಾಣ್ತಾ ಇರುತ್ತೆ. ಆ ಡಿಸ್ಪ್ಲೇ ಮೇಲೆ ಇರತಕ್ಕಂಥ ಗುರೂಜಿ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮದು ಎಂಥದ್ದೇ ಬಗೆಹರಿಸಲಾಗದ ಸಮಸ್ಯೆಗಳಿದ್ರೂ ಕೂಡ ಅವರು ಪರಿಹಾರ ಕ್ರಮಗಳನ್ನು ಸೂಚಿಸ್ಕೊಡ್ತಾರೆ. ಒಮ್ಮೆ ಅವರಿಗೆ ಕರೆ ಮಾಡಿ ನೋಡಿ. ಹೌದು, ಡಿಸೆಂಬರ್ ತಿಂಗಳಲ್ಲಿ ಈ ತುಲಾ ರಾಶಿಯವರ ರಾಶಿ ಭವಿಷ್ಯ ಅತ್ಯದ್ಭುತವಾಗಿದೆ ಅಂತ ಹೇಳಬಹುದು. ಒಂದಷ್ಟು ಪರಿಹಾರ ಕ್ರಮಗಳನ್ನು ಅನುಸರಿಸೋದ್ರ ಜೊತೆಗೆ ಈ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಇವರ ಜೀವನದಲ್ಲಿರ್ತಕ್ಕಂಥ ಎಂಥದ್ದೇ ಬಗೆಹರಿಸಲಾಗದ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವಾಗುತ್ತೆ. ಇವರ ಜೀವನದಲ್ಲಿ ಇವರು ನೆಮ್ಮದಿಯ ನಿಟ್ಟುಸಿರನ್ನು ಬಿಡುತ್ತಾರೆ ಅಂತ ಹೇಳಬಹುದು. ಇವರ ಜೀವನದಲ್ಲಿ ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳಿಗೆ ಇವರು ಕೈ ಹಾಕಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಈ ಸಮಯದಲ್ಲಿ ಇವರು ಸಾಕಷ್ಟು ಲಾಭವನ್ನು ಕಾಣ್ತಾರೆ, ಜನಮನ್ನಣೆಯನ್ನು ಸಾಧಿಸ್ತಾರೆ ಅಂತ ಹೇಳಬಹುದು. ಇನ್ನು ಹೊಸ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಈಗ ಇವರು ಹೊಸ ಕೆಲಸ ಕಾರ್ಯಗಳನ್ನು ಶುರು ಮಾಡೋದ್ರಿಂದ ಅದರಲ್ಲಿ ಸಾಕಷ್ಟು ಲಾಭವನ್ನು ಕಾಣ್ತಾರೆ. ಜೊತೆಗೆ ಇವರು ಯಾವುದೇ ರೀತಿಯ ಸಮಸ್ಯೆಗಳಿಗೆ ಒಳಗಾಗದೇ ಇರೋ ರೀತಿ, ಜೊತೆಗೆ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಸಿಲುಕಿ ಹಾಕೊಳ್ಳದೇ ಇರೋ ರೀತಿ ಇವರು ಸಾಕಷ್ಟು ಲಾಭವನ್ನೇ ಕಂಡುಕೊಳ್ತಾರೆ ಅಂತ ಹೇಳಬಹುದು. ಇನ್ನು ಹೊಸದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡೋದ್ರಿಂದ ಇವರು ಅತ್ಯಧಿಕ ಲಾಭವನ್ನು ಕಾಣ್ತಾರೆ. ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯದಲ್ಲೂ ಕೂಡ ಇವರಿಗೆ ಇಷ್ಟ ದೇವರು ಅಥವಾ ಮನೆ ದೇವರ ಸಂಪೂರ್ಣ ಬೆಂಬಲ ಇರುತ್ತೆ. ಹೀಗಾಗಿ ಇವರು ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ವೈಭವ ಪ್ರೇರಿತ ಜೀವನ ಇವರದ್ದಾಗತ್ತೆ. ಸಂತೋಷವೆಲ್ಲ ಕೂಡ ಇವರಿಗೆ ಸಿಗ್ತಾ ಹೋಗುತ್ತೆ. ಶುಕ್ರ ದಿಸೆ ಆರಂಭವಾಗ್ತಾ ಇರೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಅವಧಿ ಇದಾಗಿದೆ ಅಂತ ಹೇಳಬಹುದು. ಇನ್ನು ಈ ರಾಶಿಯವರಿಗೆ ವಿಶೇಷವಾಗಿ ಶುಕ್ರ ಗ್ರಹದ ಈ ಒಂದು ನಕ್ಷತ್ರ ಬದಲಾವಣೆಯಿಂದಾಗಿ ಹಣ ಮತ್ತು ಪ್ರೀತಿಯ ವಿಚಾರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನು ಕಂಡುಕೊಳ್ತಾರೆ. ಈ ಅವಧಿಯಲ್ಲಿ ಈ ರಾಶಿಯ ಜನರು ಅಂದರೆ ತುಲಾ ರಾಶಿಯ ಜನರು ಹಳೆಯ ಹೂಡಿಕೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ತಾರೆ ಮತ್ತು ಹೊಸ ಯೋಜನೆಗಳಲ್ಲಿ ಯಶಸ್ಸು ದೊರಕುವ ಯೋಗ ಕೂಡ ಇದೆ. ಶುಕ್ರ ಗ್ರಹದ ಶುಭ ಪ್ರಭಾವದಿಂದಾಗಿ ಈ ರಾಶಿಯ ಜನರು ತಮ್ಮ ವೈಯಕ್ತಿಕ ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯ ಹಾಗೂ ಮಾಧುರ್ಯವನ್ನು ಹೆಚ್ಚಿಸ್ಕೊಳ್ತಾರೆ ಅಂತ ಹೇಳಬಹುದು. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ವೃದ್ಧಿ ಕೂಡ ಆಗುತ್ತೆ. ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಕಡೆಯಿಂದ ಗೌರವ, ಖ್ಯಾತಿ ಹಾಗೂ ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನು ನೀವು ಹೊಂದುವ ಸಂಭವ ಇದೆ. ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸುವ ಮೂಲಕ ನಿಮ್ಮ ಉತ್ಸಾಹವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಬಹುದು. ಇನ್ನು ಈ ರಾಶಿಯ ಜನರು ಈ ಅವಧಿಯಲ್ಲಿ ವೃತ್ತಿ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸ್ಥಿರತೆಯನ್ನು ಹೊಂದಲು ಉತ್ತಮ ಅವಕಾಶಗಳು ದೊರಕ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುತ್ತೀರಾ. ನಿಮ್ಮ ಕೆಲಸದ ಬಗೆಗೆ ನೀವು ಗಮನವನ್ನು ಮತ್ತಷ್ಟು ಹೆಚ್ಚಿಸ್ಕೊಳ್ತೀರಾ. ಇನ್ನು ಈ ರಾಶಿಯ ಜನರು ಪ್ರೇಮ ಸಂಬಂಧದಲ್ಲಿ ಮಾಧುರ್ಯತೆ ಹೆಚ್ಚಾಗುತ್ತೆ. ಪರಸ್ಪರರ ನಡುವಿನ ಸಾಮರಸ್ಯ ಉತ್ತಮವಾಗ್ತಾ ಹೋಗುತ್ತೆ. ಹೆಚ್ಚಿನ ಧನ ಸಂಪತ್ತನ್ನು ಗಳಿಸುವ ಹೊಸ ಮಾರ್ಗಗಳು ಗೋಚರಿಸುತ್ತೆ. ಹಳೆಯ ಕಷ್ಟ ಅಥವಾ ಅಡೆತಡೆಗಳು ದೂರವಾಗುವ ಸಂಭವ ಇದ್ದು ಈ ಸಂದರ್ಭದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಮನೆಯ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೀಲಿಕ್ಕೆ ಅವಕಾಶ ಸಿಗುತ್ತೆ. ಇದರೊಂದಿಗೆ ನೀವು ಅಪಾರ ಲಾಭವನ್ನು ಪಡೆಯುವ ಯೋಗ ಕೂಡ ಇದೆ. ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ತಾ ಹೋಗುತ್ತೆ, ಅಂದರೆ ಮತ್ತಷ್ಟು ಬಲಗೊಳ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಸಾಕಷ್ಟು ಬಲಗೊಳ್ತಾ ಹೋಗುತ್ತೆ. ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥ ಈ ರಾಶಿಯ ಜನರು ಹೊಸ ಜವಾಬ್ದಾರಿಗಳನ್ನು ಕಂಡುಕೊಳ್ತಾರೆ. ನಿಮ್ಮ ಗೌರವ, ಖ್ಯಾತಿಯಲ್ಲಿ ಹೆಚ್ಚಳವನ್ನು ಕೂಡ ಹೊಂದುವ ಸಂಭವ ಇದಾಗಿದೆ. ಇನ್ನು ನಿಮ್ಮ ಜೀವನದಲ್ಲಿ ಸಂತಸ ಕಾಣ್ತೀರಾ. ಜೊತೆಗೆ ನಿಮ್ಮ ಮನೆಯಲ್ಲಿ ಉತ್ತಮ ಸಾಮರಸ್ಯ ಕೂಡ ಇರುತ್ತೆ. ವ್ಯಾಪಾರವನ್ನು ಮಾಡಬೇಕು ಅಥವಾ ಹೂಡಿಕೆಯನ್ನು ಮಾಡಬೇಕು ಅಂತ ಯೋಚಿಸ್ತಾ ಇದ್ದರೆ ಈ ಅವಧಿಯಲ್ಲಿ ನೀವು ವ್ಯಾಪಾರ ಅಥವಾ ಹೂಡಿಕೆಯನ್ನು ಮಾಡೋದ್ರಿಂದ ಅತ್ಯುತ್ತಮವಾಗಿರುತ್ತೆ. ಜೊತೆಗೆ ಹೆಚ್ಚಿನ ಲಾಭ ಗಳಿಸುವ ಸಂಭವ ಕೂಡ ಇದೆ. ಆರೋಗ್ಯ ಸಮಸ್ಯೆ ಈ ಸಂದರ್ಭದಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ನೀವು ಎಚ್ಚರಿಕೆಯನ್ನು ವಹಿಸೋದು ಅಗತ್ಯ ಅಂತ ಹೇಳಲಾಗ್ತಿದೆ. ನಿಮ್ಮ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳ ಈಡೇರಿಕೆಗೆ ಸಂಬಂಧಿಸಿದಂತೆ ಅತ್ಯಧಿಕ ಸಮರ್ಪಿತವಾಗಿರತಕ್ಕಂಥ ಸಮಯ ಇದಾಗಿದೆ. ಈ ಸಂದರ್ಭದಲ್ಲಿ ಪ್ರೀತಿಯ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸುಖಮಯವಾದ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಶುಕ್ರದೇವರ ಪ್ರಭಾವದಿಂದಾಗಿ ನೀವು ಯಶಸ್ಸನ್ನು ಕಂಡುಕೊಳ್ತೀರಾ ಅಂತ ಹೇಳಲಾಗ್ತಿದೆ. ಹೊಸ ಅವಕಾಶಗಳನ್ನು ಪಡೆಯುವ ಯೋಗ ಕೂಡ ನಿರ್ಮಾಣವಾಗುತ್ತೆ. ಜೊತೆಗೆ ಹಳೆಯ ಒತ್ತಡಗಳೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಯಾವುದೇ ರೀತಿಯ ಮಹತ್ವಪೂರ್ಣವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಧೈರ್ಯ ಮತ್ತು ವಿವೇಕವನ್ನು ಹೊಂದುವ ಮೂಲಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವತ್ತ ಗಮನವನ್ನು ಹರಿಸಬೇಕಾಗತ್ತೆ. ಜೊತೆಗೆ ಇಷ್ಟು ದಿನದ ನಿಮ್ಮ ಸರ್ವ ಪ್ರಯತ್ನ ಏನಿದೆಯಲ್ಲ ಅದೆಲ್ಲವೂ ಕೂಡ ನಿಮಗೆ
ಲಾಭವನ್ನು ತಂದುಕೊಡುತ್ತೆ, ಪರಿಹಾರ ಕ್ರಮಗಳನ್ನು ಸೂಚಿಸ್ಕೊಡುತ್ತೆ ಅಂತ ಹೇಳಬಹುದು. ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಾ. ಆರ್ಥಿಕ ವಿಚಾರದಲ್ಲಂತೂ ನೀವು ಆರ್ಥಿಕ ಸ್ಥಿತಿಯನ್ನು ಮತ್ತಷ್ಟು ಸುಧಾರಿಸ್ಕೊಳ್ತೀರಾ ಅಂತ ಹೇಳಬಹುದು. ಹಣ ಉಳಿಸಲು ನಿಮಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ, ಖರ್ಚುಗಳು ಕಡಿಮೆ ಆಗುತ್ತೆ, ಹಳೆಯ ಹೂಡಿಕೆಗಳಿಂದ ನಿಮಗೆ ಪ್ರಯೋಜನ ಸಿಗುತ್ತೆ, ಮನೆಯಲ್ಲಿ ಶುಭ ಘಟನೆಗಳು ನಡೀತಾ ಹೋಗುತ್ತೆ, ಅವಿವಾಹಿತರಿಗೆ ಅನುಕೂಲಕರ ವಿವಾಹ ಪ್ರಸ್ತಾಪಗಳು ಬರುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲಿ ನೀವು ಪ್ರೀತಿಸಿದವರನ್ನೇ ಮದುವೆ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ಅಥವಾ ನಿಮ್ಮ ಪ್ರೀತಿಯ ವಿಚಾರದ ಬಗ್ಗೆ ನಿಮ್ಮ ಮನೆಯವರಿಗೆ ನೀವು ಹೇಳೋದ್ರಿಂದ ಖಂಡಿತವಾಗಿಯೂ ಕೂಡ ನಿಮ್ಮ ಮನೆಯವರ ಒಪ್ಪಿಗೆ ಸಿಗುತ್ತೆ. ಗಣನೀಯ ಆರ್ಥಿಕ ಲಾಭವನ್ನು ಅನುಭವಿಸ್ತೀರಾ. ಆದಾಯ ಹೆಚ್ಚಿಗೆಯಾಗಿ ಕಡಿಮೆ ವ್ಯಾಪಾರ ಲಾಭವನ್ನು ಅನುಭವಿಸ್ತಿರೋರು ಹೆಚ್ಚಳವನ್ನು ಕಾಣ್ತಾರೆ. ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚಿಸ್ತಾ ಇದ್ರೆ ಇದು ಸೂಕ್ತ ಸಮಯ. ಕೆಲಸದಲ್ಲಿ ನಿಮ್ಮ ಗೌರವ, ಸ್ಥಾನಮಾನ, ಪ್ರತಿಷ್ಠೆ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅದರಲ್ಲಿ ಯಶಸ್ಸನ್ನು ಪಡಿಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗಿಯೂ ಕೂಡ ನಿಮಗೆ ಬಂಪರ್ ಲಾಟರಿ ಹೊಡೆಯುತ್ತೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣ್ತಾರೆ. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅನ್ನೋ ನಿಮ್ಮ ಆಸೆ, ಕನಸು ಈ ಸಂದರ್ಭದಲ್ಲಿ ನನಸಾಗ್ತಾ ಹೋಗುತ್ತೆ. ವೃತ್ತಿ ಜೀವನದಲ್ಲಿ ಪ್ರಗತಿಯಾಗುವ ಸಾಧ್ಯತೆ ಇದ್ದು ವಿದೇಶಿ ಪ್ರವಾಸ ಕೂಡ ಮಾಡಬಹುದು. ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗ್ತಾ ಹೋಗುತ್ತೆ. ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಸುವರ್ಣ ಅವಕಾಶಗಳು ನಿಮಗಾಗಿ ಕಾಯ್ತಿರುತ್ತೆ. ವೈಯಕ್ತಿಕ ಜೀವನ ಉತ್ತಮವಾಗಿರುತ್ತೆ. ನಿಮ್ಮ ಸಂಗಾತಿಯೊಂದಿಗೆ ನೀವು ಗುಣಮಟ್ಟದ ಸಮಯವನ್ನು ಕಳೀಲಿಕ್ಕೆ ಈ ಸಂದರ್ಭದಲ್ಲಿ ಸಾಧ್ಯವಾಗುತ್ತೆ ಅಂತ ಹೇಳಬಹುದು. ಜೊತೆಗೆ ಇಷ್ಟು ದಿನದ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳಲು ಯಾವುದಾದ್ರೂ ಒತ್ತಡ ಇದ್ದರೆ ಆ ಒತ್ತಡದಿಂದ ದೂರ ಆಗಬೇಕು, ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಹೇಳಿದ್ರೆ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆಯ ದೇವರನ್ನು ಪೂಜಿಸೋದನ್ನು ಮರಿಬೇಡಿ. ಇದರಿಂದ ಜೀವನದಲ್ಲಿ ಸಕಾರಾತ್ಮಕತೆ ಹೆಚ್ಚಾಗುತ್ತೆ. ಒಂಟಿ ಜನರ ಜೀವನದಲ್ಲಿ ಪ್ರೀತಿ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ಸುಧಾರಿಸಿ ಬಾಕಿ ಇರತಕ್ಕಂಥ ಕೆಲಸಗಳು ಪೂರ್ಣಗೊಳ್ಳುತ್ತೆ. ದಾಂಪತ್ಯ ಜೀವನದಲ್ಲಿ ಆಹ್ಲಾದಕರ ಘಟನೆಗಳು ಸಂಭವಿಸುತ್ತೆ. ನೀವು ನಿಗದಿತ ಸಮಯದಲ್ಲಿ ಯೋಜನೆಗಳ ಮೇಲೆ ಕೆಲಸ ಮಾಡಲು ಪ್ರಾರಂಭಿಸಲು ಸಾಧ್ಯವಾಗೋದ್ರಿಂದ ಕೂಡ ಸಾಕಷ್ಟು ಲಾಭವನ್ನು ನೀವು ನಿರೀಕ್ಷೆ ಮಾಡಬಹುದು. ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಈ ಸಂದರ್ಭದಲ್ಲಿ ಸಾಧ್ಯ ಆಗುತ್ತೆ. ನಿಮ್ಮ ದಕ್ಷತೆ ಹೆಚ್ಚಾಗುತ್ತೆ. ಉದ್ಯೋಗದಲ್ಲಿ ಪ್ರಗತಿ ಮತ್ತು ವ್ಯವಹಾರದಲ್ಲಿ ಲಾಭ ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯಲ್ಲಿ ಅನಿರೀಕ್ಷಿತ ಸುಧಾರಣೆ ಕಂಡುಬರುತ್ತೆ. ವೆಚ್ಚಗಳ ಕಡೆ ಗಮನ ಹರಿಸಿ. ಪ್ರೇಮ ಜೀವನವು ಆಳವಾಗೋದ್ರ ಜೊತೆಗೆ ಪರಸ್ಪರ ಸಾಮರಸ್ಯವನ್ನು ಕಾಣ್ತೀರಾ. ನೀವು ಶುಭ ಫಲಿತಾಂಶಗಳನ್ನು ಈ ಸಂದರ್ಭದಲ್ಲಿ ಕಾಣೋದ್ರೊಂದಿಗೆ ಕುಟುಂಬದವರೊಂದಿಗೆ ಸಂಪೂರ್ಣ ಬೆಂಬಲವನ್ನು ಕಂಡುಕೊಳ್ತೀರಾ. ನಿಮ್ಮ ಗೌರವ ಹೆಚ್ಚಾಗಿ ಪ್ರೇಮ ಸಂಬಂಧಗಳು ಹತ್ತಿರವಾಗಿ ಜೀವನದಲ್ಲಿ ಶಾಂತಿ ಉಳಿಯುತ್ತೆ ಅಂತ ಹೇಳಬಹುದು. ಇನ್ನು ಮಕ್ಕಳಾಗಿಲ್ಲ ಅನ್ನೋರಿಗೆ ಈ ಸಂದರ್ಭದಲ್ಲಿ ಮಕ್ಕಳ ಯೋಗ ಇದ್ದು ನೀವು ಪುತ್ರ ಸಂತಾನವನ್ನು ಪಡ್ಕೊಳ್ಬಹುದು ಅಂತ ಹೇಳಲಾಗ್ತಾ ಇದೆ. ನಿಮ್ಮ ಆದಾಯ ಹೆಚ್ಚಿಗೆಯಾಗಿ ನೀವು ಬಯಸಿದ ಸ್ಥಾನವನ್ನು ಪಡೆದುಕೊಳ್ತೀರಾ. ಶತ್ರುಗಳು ನಿಮ್ಮನ್ನು ತೊಂದರೆಗೊಳಿಸಲು ಪ್ರಯತ್ನಿಸಿದ್ರು ಕೂಡ ಅವರನ್ನು ಸುಲಭವಾಗಿ ನಿಮಗೆ ಈ ಸಮಯದಲ್ಲಿ ಜಯಿಸಲು ಸಾಧ್ಯವಾಗುತ್ತೆ. ಈ ಒಂದು ಡಿಸೆಂಬರ್ ತಿಂಗಳು ನಿಮಗೆ ಅತ್ಯದ್ಭುತವಾಗಿರೋದ್ರಿಂದ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಏನೇ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ರು ಕೂಡ ನಿಮ್ಮ ಗೌರವ ಹೆಚ್ಚಾಗಿ ಸಂಪತ್ತು ದ್ವಿಗುಣಗೊಳ್ತಾ ಹೋಗುತ್ತೆ. ಮನೆಯಲ್ಲಿ ಸಂತೋಷ ಇರುತ್ತೆ. ಉದ್ಯಮಿಗಳಿಗೆ ದೊಡ್ಡ ಆರ್ಡರ್ ಕೂಡ ಸಿಗ್ತಾ ಹೋಗುತ್ತೆ. ನೀವು ಈ ಸಂದರ್ಭದಲ್ಲಿ ಸಂಪತ್ತಿನ ಲಾಭವನ್ನು ಕೂಡ ಕಂಡುಕೊಳ್ತೀರಾ. ಸಂಬಂಧಿಕರಿಂದ ಕೂಡ ಸಹಾಯ ಸಿಗುತ್ತೆ.